ಕ್ಲಿಯರ್ ಮಾಡಿಸಿ ಅನ್ನೋದು ರೈಟ್ ಆಗ್ತದೆ. ಇಲ್ಲಿ ಸೀಬೆಕಾಯಿ ಎಲ್ಲ ಇತ್ತು ಪಕ್ಷಿಗಳಿಗೆ. ಇನ್ನೊಂದು ಬಂದು ನೆಲ್ಲಿಕಾಯಿ. ಮುಂಚೆ ಇಷ್ಟು ಸರ್ ಅದು ಶೀತಲಾಗಿ ಫುಲ್ ಎಲ್ಲ ಡೆಮಲಿಷ್ ಅದರಿಂದ ಮಳೆ ಬಂದಾಗೆಲ್ಲ ಕೊಲಾಪ್ಸ್ ಆಗೆಲ್ಲ ಆದಮೇಲೆ ಚೆನ್ನಾಗಿ ಮಾಡಿದ್ದಾರೆ. ಈಗ ನೀವು ಚೆನ್ನಾಗಿ ನೋಡ್ಕೊಂಡು ಕ್ಲೀನಾಗಿ ಇಟ್ಕೊಳ್ಬೇಕು. ಕಸ ಹಾಕಿದ್ದಾರೆ ಅಂದ್ರೆ ನೀವು ನೋಡ್ಕೊಳ್ಳಿ. ಕ್ಲೀನ್ ಬ್ಯಾಂಕಿಂಗ್ ಕೊಡ್ಬೇಕಾದ್ರೆ ಬಟ್ಟಿ ಎರಡೆರಡು ಬಟ್ಟಿ ಕೊಡಿ. ಸರ್ ಆಲ್ರೆಡಿ ತಾವು ಬಂದಿದ್ದೀರಾ ಅಂತ ಹೇಳಿದ್ರು. ಗೌರ್ಮೆಂಟ್ ಆಫ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರನ್ನು ಕೂಡ ನಾನು ಸಭೆಗೆ ಸ್ವಾಗತಿಸ್ತೇನೆ. ಹಾಗೆಯೇ ಮುಖ್ಯವಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಸಭೆಗೆ ಸ್ವಾಗತಿಸ್ತಾ ಸಭೆಯನ್ನ ನಡೆಸಿಕೊಡ್ಬೇಕು ಅಂತ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ಕೋರುತ್ತೇನೆ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ನಾವು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೂ ಏನು ಅಭಿಯಾನ ನಡೀತಾ ಇದೆ ಅದರ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿ ಯಶಸ್ವಿ ಮಾಡುವಂತ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಅದ್ರ ಜೊತೆಗೆ ಈಗ ನಾವು 25ನೇ ತಾರೀಕು ಏಕ್ ದಿನ ಏಕ್ ಗಂಟಾ ಏಕ್ ಸಾಥ್ ಶ್ರಮದಾನ ಕೂಡ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡುವ ಮೂಲಕ ಸಮುದಾಯ ಕಾಮಗಾರಿಗಳು, ಸಮುದಾಯ ಕಟ್ಟಡಗಳ ಹತ್ರ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ವಿ ಸರ್. ಅದರ ಜೊತೆಗೆ ಇವತ್ತು ಸ್ವಚ್ಛ ಭಾರತ್ ದಿವಸ ಏನಿದೆ ಅಕ್ಟೋಬರ್ 2ರವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಾವು ಏನು ನಿರ್ದೇಶನ ಕೊಟ್ಟಿದ್ದೀವಿ ಸರ್, ತಮ್ಮ ನಿರ್ದೇಶನದಂತೆ ಎಲ್ಲ ಗ್ರಾಮಗಳನ್ನ ಸ್ವಚ್ಛ ಮತ್ತು ಸುಂದರಗೊಳಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಸರ್. ತಮ್ಮ ನೇತೃತ್ವದಲ್ಲಿ ಈ ಒಂದು ಸ್ವಚ್ಛೋತ್ಸವ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯ ಸಂಗತಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಸ್ವಚ್ಛತೆ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಆರೋಗ್ಯ ಶಿಬಿರ ಮತ್ತೆ ಅವರಿಗೆ ಯಾವ್ಯಾವ ಸೌಲಭ್ಯಗಳು ಒದಗಿಸಿಕೊಡ್ಬೇಕು ಅದರದೊಂದು ಕಾರ್ಯಕ್ರಮಗಳು. ಅದು ಬಿಟ್ಟೆ ಸಾರ್ವಜನಿಕ ಸ್ಥಳಗಳು, ಪ್ರಮುಖವಾಗಿ ಶಾಲೆ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಪಾರ್ಕ್. ಅಕ್ಟೋಬರ್ 2ನೇ ತಾರೀಕು ಏನು ಗಾಂಧಿ ಜಯಂತಿ ನಾವು ಮಾಡ್ತೀವೋ ಆ ಒಂದು ದಿನವನ್ನು ಸ್ವಚ್ಛ ಭಾರತ್ ದಿನ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತೀವಿ. ಈ ಒಂದು ದಿನ ಅಕ್ಟೋಬರ್ 2ನೇ ತಾರೀಕು ಈ ಒಂದು ಬ್ಯೂಟಿಫಿಕೇಶನ್ ಸ್ಪಾಟ್ಗಳು ಮಾಡ್ತಕ್ಕಂಥದ್ದು ಈ ವರ್ಷದ ಒಂದು ವಿಶೇಷತೆ. ಈ ಹಿಂದಿನ ವರ್ಷಗಳಲ್ಲಿ ಮಾಡ್ತಾ ಇರಲಿಲ್ಲ. ಕಸನ ಕ್ಲೀನ್ ಮಾಡಿ ಸ್ವಚ್ಛತೆ ಅನ್ನೋದು ಒಂದು ನಮ್ಮಲ್ಲಿ ಒಂದು 15 ದಿನ ಅಕ್ಟೋಬರ್ ಬರ್ಬೇಕಾದ್ರೆ ಒಂದು 15 ದಿನ ಸ್ವಚ್ಛತೆ ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಕರೀತಾರೆ ಜನ ಕ್ಲೀನ್ ಮಾಡೋದು ಅನ್ನೋ ಒಂದು ಭಾವನೆ ಅಥವಾ ಒಂದು ಅಭಿಪ್ರಾಯ ಎಲ್ಲ ಮನಸ್ಸಲ್ಲಿ ಮೂಡಿದೆ.
ಆ್ಯಂಡ್ ಗ್ರಾಮೀಣ ಮಟ್ಟದಲ್ಲಿ ನೀವು ನೋಡಿ ಯಾವುದೇ ಮನೆ ಒಳಗೆ ನೋಡಿ ತುಂಬ ಚೆನ್ನಾಗಿರುತ್ತೆ, ಅವರ ಮನೆ ಕಾಂಪೌಂಡ್ ಆವರಣದಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಬಟ್ ಆವರಣದ ಹೊರಗಡೆ ನೋಡಿ ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಅದೇ ಮನೆ ಹೊರಗಡೆ ಇದ್ರೂ ಬಂದುಬಿಟ್ಟು ಪಂಚಾಯತಿ PDOಗಳಿಗಿರ್ಬೋದು, ನಮ್ಮ ವಾಟರ್ ಮ್ಯಾನಿಗಿರ್ಬೋದು, ಬಿಲ್ ಕಲೆಕ್ಟರ್ಗೆ ಅಥವಾ ಕ್ಲೀನರ್ಗಳಿಗೆ ಕ್ಲೀನ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ ಕಂಪ್ಲೇಂಟ್ ಕೊಡೋದು, ಸದಸ್ಯರಿಗೆ ಕಂಪ್ಲೇಂಟ್ ಕೊಡೋದು ಇರುತ್ತೆ. ಬಿಟ್ಟರೆ ನಾವು ಕ್ಲೀನ್ ಮಾಡಬೇಕು, ಅದು ನಮ್ಮದು ಏರಿಯಾ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರಬೇಕಾಗುತ್ತೆ. ಎರಡನೇದು ಇವಾಗಷ್ಟೇ ಈಗ ನಾವು ನಮ್ಮ ಅಧಿಕ ಅವ್ರು ಹೇಳಿದಾಗೆ ಈ ವರ್ಷ ನಾವು ಈ ಕಾನ್ಸೆಪ್ಟ್ ಯಾಕೆ ಅಂದರೆ ಪ್ರತಿ ವರ್ಷ ಈಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮಾನ್ಯ ಸಚಿವರು ಇದೇ ಥರದ ಕಾರ್ಯಕ್ರಮವನ್ನು ಒಂದು ವರ್ಷದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ನಾವು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ತಾ ಇದ್ವಿ. ಬಟ್ ಏನಾಗುತ್ತೆ, ಜನರ ಮೆಂಟಾಲಿಟಿಯಲ್ಲಿ ಕಸನ ತೆಗೆದುಕೊಂಡು ಹಾಕೇ ಹಾಕ್ತಾರೆ. ಸೊ ಈಗ ಅಟ್ಲೀಸ್ಟ್ ಒಂದು ಸಲ ಈ ಥರ ಬ್ಯೂಟಿಫಿಕೇಶನ್ ಮಾಡಿ, ಇದೊಂದು ಪಬ್ಲಿಕ್ ಸ್ಪೇಸ್, ಚೆನ್ನಾಗಿರೋ ಕ್ಲೀನ್ ಪಬ್ಲಿಕ್ ಸ್ಪೇಸ್ ಮಾಡಿ. ಅದು ಮಾತಾಡ್ತಿದ್ದಾಗ ಹೇಳ್ತಿದ್ರು ಒಂದು ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಅಂತ. ಸೊ ಅಲ್ಲಿ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಥರ ಮಾಡಿದರೆ ಆ ಜಾಗ ಇನ್ನೂ ಅಟ್ಲೀಸ್ಟ್ ಒಂದು 2 ರಿಂದ 3 ವರ್ಷದವರೆಗಂತೂ ಯಾರು ಕಸ ಹಾಕೋದಕ್ಕೆ ಹೋಗಲ್ಲ. ಅದು ಯಾಕಂದರೆ ಅಷ್ಟು ಒಂದು ನಮ್ಮ ಮನೋಭಾವ ಹೇಗಿರುತ್ತೆ ಅಂದರೆ, ಒಂದು ಕಡೆಗೆ ಒಂದೆರಡು ಕಸ, ಇಂಗ್ಲೀಷಲ್ಲಿ ಒಂದು ಬ್ರೋಕನ್ ವಿಂಡೋ ಥಿಯರಿ ಅಂತಿದೆ. ಎಲ್ಲರೂ ಒಂದು ಕಡೆಗೆ ಒಂದು ವಿಂಡೋ ಮುರಿದೋಗಿರೋದಿದ್ರೆ ಅಲ್ಲಿ ತಗೊಂಡೋಗಿ ಕಸ ಬಿಸಾಕೋದು, ಅಲ್ಲಿ ತಗೊಂಡೋಗಿ ಹಾಕೋದು ಜಾಸ್ತಿ ಜನ ಮಾಡ್ತಾರೆ. ಅದೇ ಎಲ್ಲ ಕ್ಲೀನ್ ಆಗಿದ್ರೆ ಅಲ್ಲಿ ತಗೊಂಡು ಹಾಕೋದಕ್ಕೆ ಮುಜುಗರ ಇರುತ್ತೆ. ಸೊ ಆ ಫಿಲಾಸಫಿಯಲ್ಲಿ, ಆ ಮಾನದಂಡದಲ್ಲಿ ಈಗ ನಾವು ಇಡೀ ಜಿಲ್ಲೆಯಲ್ಲಿ ತೆಗೆದುಕೊಂಡಿದ್ದೀವಿ. 5,000ಕ್ಕೂ ಹೆಚ್ಚು ಈ ಥರ ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ನಮ್ಮ ಅಧಿಕ ಅವರು ಒಂದು 3 VC ಮಾಡಿದ್ದಾರೆ ಅಷ್ಟು ಬಿಟ್ಟರೆ ನಮ್ಮ ಎಲ್ಲ ಪಂಚಾಯತ್ PDOಗಳು, ಎಲ್ಲ ಪಂಚಾಯತ್ ಸಿಬ್ಬಂದಿಗಳು, ಸದಸ್ಯರುಗಳನ್ನು ಒಳಗೊಂಡಂತೆ ಒಂದು ಮಿಷನ್ ಮಾಡೆಲ್ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಕ್ಲೀನ್ ಮಾಡೋದಲ್ಲದೆ ಈ ಜಾಗನ ಬ್ಯೂಟಿಫಿಕೇಶನ್ ಮಾಡ್ತಾ ಒಂದು CCTV ಹಾಕೋದು ಯಾಕೆ, ಅದರಲ್ಲಿ ಜನಕ್ಕೆ ಒಂದು ಭಯ, CCTV ಏನಾದ್ರು ಇದ್ರೆ ಸಿಕ್ಕಾಕೊಡ್ತೀವಿ ಅನ್ನೋ ಭಯ ಬಂದೇ ಬರುತ್ತೆ. ಸೊ ಈಗ ಏನು ಹೇಳ್ತಾರೆ, ಕಳ್ತನ ಆಗುತ್ತೆ ಇವಾಗ ಗೊತ್ತಿಲ್ಲ, ಅಟ್ಲೀಸ್ಟ್ CCTV ಅನ್ನೋ ಭಯ ಏನಾದರೂ ಕಳ್ತನ ಕಡಿಮೆ ಆಗುತ್ತೆ ಅಂತ ನಾವೇನು ಹೇಳ್ತೀವಿ. ಅದೇ ಥರ ಇಲ್ಲೂ ಇದೇ ಒಂದು ಪ್ರಯೋಗನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಯಾಕೆ ಕಸ ಹಾಕೋದಾಗತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದಾಗ, ಈಗ ನಾವು ಯಾರು ಬೇಕು ಅಂತ ಬಂದು ಕಸ ಹಾಕಲ್ಲ. ಯಾಕಂದರೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೆ ಕಸ ವಾಹನ ನಮ್ಮಲ್ಲಿ ಪ್ರತಿ ಟೈಮ್ ಬಂದಾಗ ನಾವು ಪ್ರತಿ ಟೈಮ್ ಅವರಿಗೆ ಹಸಿ ಕಸ ಅಥವಾ ಒಣ ಕಸ ಕೊಡೋಕ್ಕೆ 100% ವಿಲೇವಾರಿ ಮಾಡಿ, ಎರಡನೆಯದ್ದು ನಾವು ಪ್ರತಿ ಮನೆಯಿಂದ ಒಂದು ನಾಮಿನಲ್ ಅಮೌಂಟ್, ಒಂದು ಮನೆಗಳಿಂದ 30 ರೂಪಾಯಿ, ಒಂದು ಕಮರ್ಷಿಯಲ್ ಅಂಗಡಿಗಳಿಂದ ಒಂದು 100 ರೂಪಾಯಿ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ನಮಗೆ. ಯಾಕಂದರೆ ನಾನು 30 ರೂಪಾಯಿ ತೊಗೊಂಡು ಕೊಡ್ತಾ ಇದ್ದೀನಿ, ಕಸ ತಗೊಂಡು ಹೋಗಲೇಬೇಕು ಅಂತ ಪಂಚಾಯತಿ ಕೇಳೋದಕ್ಕಾಗುತ್ತೆ. ಸೊ ಸ್ವಲ್ಪ ಈ ಥರ ಒಂದು ಎಂಗೇಜ್ಮೆಂಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಸ ಅಲ್ಲಿಗೆ ಬರುತ್ತೆ, ನಮಗೆ ಕಸ ಬರುತ್ತೆ. ಈಗ ಇನ್ನೊಂದು, ಈಗ ನಾವು ಈ ಥರ ಮುಂದೆ ಮಾಡ್ತಾ ಹೋದಾಗ ಮನೆಗೆ ಗಾಡಿ ಬರಲ್ಲ, ಕಸ ಕಲೆಕ್ಟ್ ಆಗಲ್ಲ, ನಾವು ಎಲ್ಲಿ ಕಸ ಹಾಕಬೇಕು ಅನ್ನೋ ಒಂದು ಸರ್ವೇ ಸಾಮಾನ್ಯ ಕ್ವಶನ್ ತಮಗೂ ಎದುರಾಗುತ್ತೆ. ಈಗ ಒಂದು ಖುಷಿಯ ಮಾಹಿತಿ ಏನಂದರೆ, ಇದ್ರ ಸಂಬಂಧನೇ ಮಾತಾಡ್ಬೇಕಾದ್ರೆ ಕಳೆದ ತಿಂಗಳು ನಾವು ಮುನ್ಸಿಪಾಲ್ಟಿ ಸುತ್ತ ಇರೋ ಪಂಚಾಯತಿಗಳನ್ನೇ ಒಂದು ರೌಂಡ್ ಕರೆದು ಮೀಟಿಂಗ್ ಮಾಡಿದ್ವಿ. ಆನೂರಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ ಮುನ್ಸಿಪಾಲ್ಟಿ ಈ ಥರ ಕಸ ಕಲೆಕ್ಷನ್ ಈಗ ಸ್ಟಾರ್ಟ್ ಆಗಿದೆ. ಈಗ ಒಬ್ಬರು ಒಂದು ಪಂಚಾಯತಿ ಇಲ್ವೇ ಇಲ್ಲ ಈಗ ಸ್ವಚ್ಛತೆಗಾರರು. ಸೊ ಒಂದು ಪಂಚಾಯತಿ ಕಸ ಕಲೆಕ್ಟ್ ಮಾಡಬೇಕಂದ್ರೆ ನೀವೇ ಊಹೆ ಮಾಡಿ ಒಂದು 3 ರಿಂದ 4 ಜನ ಆದರೂ ಬೇಕಾಗುತ್ತೆ. ಒಂದ್ಸಲ ಕಲೆಕ್ಟ್ ಮಾಡ್ತೀವಿ, ಅದನ್ನು ವಿಂಗಡಣೆ ಮಾಡ್ತೀವಿ, ಅದನ್ನು ಮಾರಾಟಕ್ಕೆ ಒಂದು ಕಡೆಗೆ ಟೈಪ್ ಮಾಡ್ತೀವಿ, ಎಲ್ಲ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಲ್ಚರನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ 5,000 CTU ಅಂತ ಏನು ಹೇಳಿದ್ದಾರೆ, ಮುಂದಿನ ವರ್ಷ ನಾವು ಹುಡುಕಿದ್ರೂ 1,000 CTU ಸಿಗಬಾರ್ದು ನಮಗೆ. ಅಷ್ಟು ಚೆನ್ನಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರನ ಒಂದು ಮ್ಯಾನೇಜ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ಬಲಗೈನ ಚೋಚಿ. ನಾನು ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುತ್ತೇನೆ. ದಿನನಿತ್ಯ ಬಳಕೆಯಲ್ಲಿ ಉಪಯೋಗಿಸುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಎಲ್ಲೆಂದರಲ್ಲಿ ಕಸ ಬಿಸಾಡದಂತೆ ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛ ಸುಂದರವನ್ನಾಗಿಸಲು ಶ್ರಮಿಸುತ್ತೇನೆ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿನ